ಸಮಾಧಿಯ ಸುತ್ತ ಒಂದು ಗುಡಿಸಲನ್ನು ಕಟ್ಟಲಾಯಿತು. ಕಾಲಕ್ರಮೇಣ ಅಲ್ಲೇ ರಮಣಾಶ್ರಮ ನಿರ್ಮಾಣವಾಯಿತು. ಆಶ್ರಮಕ್ಕೆ ಬರುವವರು ಹಾಗೂ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು. ಆಶ್ರಮ ವಾಸಿಗಳು ಭಗವಾನ್ ರಮಣ ಮಹರ್ಷಿಗಳ ಸೇವೆಯಲ್ಲಿ ನಿರತರಾದರು. ನಿರಂಜನಾನಂದ ಸ್ವಾಮಿ ಕೂಡ ಆಶ್ರಮದಲ್ಲಿ ಒಳ್ಳೆ ಅಭಿಮಾನ ಸಂಪಾದಿಸ್ತಾರೆ. ಕಮ್ಮಿ ಸಮಯದಲ್ಲೇ ಆಶ್ರಮ ತುಂಬಾ ವೃದ್ಧಿಗೆ ಬರುತ್ತೆ. ದೇಶ ವಿದೇಶಗಳಿಂದ ಜ್ಞಾನ ಜಿಜ್ಞಾಸೆಯಿಂದ ಬರುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಭಗವಾನ್ ರಮಣರ ಸನ್ನಿಧಿಯಲ್ಲಿ ಎಷ್ಟೋ ಜನಕ್ಕೆ ತಮ್ಮ ಅನುಮಾನಗಳು, ಸಂಶಯಗಳು ನಿವಾರಣೆಯಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶನ ಸಿಗುತ್ತಿರುತ್ತೆ. ಇವರೆಲ್ಲರಿಗೂ ರಮಣಾಶ್ರಮ ಒಂದು ಆಧ್ಯಾತ್ಮಿಕ ಕೇಂದ್ರ ಬಿಂದುವಾಗಿರುತ್ತೆ. ಹೊರದೇಶದಿಂದ ರಮಣರ ಸನ್ನಿಧಿಗೆ ಬಂದ ಮೊದಲ ಭಕ್ತ ಫ್ರಾಂಕ್ ಎಚ್ ಹಂಫ್ರೀಸ್. ಫ್ರಾಂಕ್ ತಮಿಳುನಾಡಿನ ವೇಲೂರ್ಗೆ ಅಸಿಸ್ಟೆಂಟ್ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಬಂದಿರ್ತಾನೆ. ಈತನಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಬಹಳ ಆಸಕ್ತಿ ಇದ್ದ ಕಾರಣ ಭಗವಾನ್ ರಮಣರನ್ನ ವಿರೂಪಾಕ್ಷ ಗುಹೆಯಲ್ಲಿರ್ಬೇಕಾದ್ರೆ ದರ್ಶನ ಮಾಡಿ ತನಗಿದ್ದ ಸಂದೇಹಗಳಿಗೆಲ್ಲ ಉತ್ತರ ತಿಳ್ಕೊಂತಾನೆ. ಹಾಗೆ ಭಗವಾನ್ ರಮಣರ ಶಿಷ್ಯನಾಗಿ ಮನಃಶಾಂತಿಯನ್ನು ಪಡೆದಿರ್ತಾನೆ. ರಮಣ ಮಹರ್ಷಿಗಳ ಉಪದೇಶಗಳನ್ನು ಹಾಗೂ ತಾನು ಮಹರ್ಷಿಗಳ ಜೊತೆ ನಡೆಸಿದ ಸಂಭಾಷಣೆಗಳ ಬಗ್ಗೆ ಫ್ರಾಂಕ್ ತನ್ನ ಇಂಗ್ಲೆಂಡ್ನಲ್ಲಿರುವ ತನ್ನ ಸ್ನೇಹಿತೆಗೆ ಪತ್ರಗಳ ಮುಖಾಂತರ ತಿಳಿಸಿರ್ತಾನೆ. ಆಕೆ ಈ ವಿಷಯವಾಗಿ ಇಂಟರ್ನ್ಯಾಷನಲ್ ಸೈಕಿಕ್ ಗೆಜೆಟ್ ಅನ್ನೋ ಪತ್ರಿಕೆಯಲ್ಲಿ ಬರೀತಾಳೆ. ಈ ಪತ್ರಿಕೆಯಲ್ಲಿರುವ ವಿಷಯಗಳನ್ನು ಓದಿ ಭಗವಾನ್ ರಮಣರ ಬೋಧನೆಗಳನ್ನು ತಿಳಿದುಕೊಂಡು ತುಂಬಾ ಜನ ಪಾಶ್ಚಾತ್ಯರು ಪ್ರಭಾವಿತರಾಗ್ತಾರೆ. ರಮಣರ ಬೋಧನೆಗಳು ವಿದೇಶದಲ್ಲೂ ಹರಡಲು ಶುರುವಾಯಿತು.